ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. 70ನೇ ಫಿಲಮ್ಫೇರ್ ಅವಾರ್ಡ್ ಪ್ರಕಟ ಆಗಿದೆ. 2024ರ ಅತ್ಯುತ್ತಮ ಚಿತ್ರ ಆಗಿ ಶಾಕಾಹಾರಿ ಪ್ರಕಟವಾಗಿದೆ. ಸೊ ಶಾಕಾಹಾರಿ ಚಿತ್ರತಂಡಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ ರಂಗಾಯಣ ರಘು ಅವರು, ಗೋಪಾಲಕೃಷ್ಣ ದೇಶಪಾಂಡೆ ಅವರು ಮತ್ತು ವಿನಯ್ ಅವರು. ವಿನಯ್ ಬಗ್ಗೆ ಹೇಳಬೇಕಂದ್ರೆ ಉತ್ತರ ಕರ್ನಾಟಕದ ಹುಡುಗ, ರಂಗಭೂಮಿ ಮತ್ತು ಕಿರುತೆರೆ ಕಲಾವಿದ, ಅತ್ಯುತ್ತಮ ಕಲಾವಿದ ಅಂತಲೇ ಹೇಳ್ಬೋದು. ಮುಂಚೆ ಹಲವಾರು ಸೀರಿಯಲ್ಗಳಲ್ಲಿ ವರ್ಕ್ ಮಾಡಿದರು. ಶಾಕಾಹಾರಿ ಸಿನಿಮಾದಲ್ಲಿ ಇವರ ನಟನೆ ನನಗೆ ತುಂಬ ಇಷ್ಟ ಆಯಿತು. ಶಾಕಾಹಾರಿ ಅಂದರೆ ವೆಜಿಟೇರಿಯನ್ ಫುಡ್. ಈ ವೆಜಿಟೇರಿಯನ್ ಫುಡ್ ಅಥವಾ ಹೋಟ್ಲಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನು 2024ರಲ್ಲಿ ನಿರ್ದೇಶಕರಾದ ಸಂದೀಪ್ ಸುಂಕದವರು ಅತ್ಯುತ್ತಮವಾಗಿ ನಿರ್ದೇಶನ ಮಾಡಿದ್ದಕ್ಕಾಗಿ 2024ರ ಅತ್ಯುತ್ತಮ ಚಿತ್ರ ಎಂಬ ಅವಾರ್ಡನ್ನು ಪಡ್ಕೊಂಡಿದೆ 70ನೇ ಫಿಲಮ್ಫೇರ್ ಅವಾರ್ಡ್ನಲ್ಲಿ. ಹಾಗಾಗಿ ವಿನಯ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀಗೆ ಮುಂದೆ ಅನೇಕ ಒಳ್ಳೊಳ್ಳೆ ಚಿತ್ರಗಳು ಅವರಿಂದ ಬರಲಿ. ಇದೇ ರೀತಿ ಒಳ್ಳೊಳ್ಳೆ ಚಿತ್ರಗಳು ಕನ್ನಡ ಇಂಡಸ್ಟ್ರಿಗೆ ಕೊಡಲಿ ಅಂತ ಕೇಳ್ಕೊತೀನಿ. ಸಂದೀಪ್ ಅವ್ರಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ಯಾಕಂದರೆ ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಕ್ಕೆ ಡೈರೆಕ್ಟರಾಗಿ ಅವ್ರಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತು ಮಯೂರ್ ಅಂಬೇಗಾಲ್ ಅವರು ಕೂಡ ಈ ಒಟ್ಟಾರೆಯಾಗಿ ಶಾಕಾಹಾರಿ ಚಿತ್ರದ ಒಂದು ಅತ್ಯುತ್ತಮ ಮೇಕಿಂಗ್ಗೆ ಅತ್ಯುತ್ತಮ ಫಿಲಮ್ಫೇರ್ ಅವಾರ್ಡು 70ನೇ ಫಿಲಮ್ಫೇರ್ ಅವಾರ್ಡ್ ಬಂದಿದೆ. ಸೊ ಶಾಕಾಹಾರಿ ಟೀಮ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಇದೇ ಥರ ಉತ್ತಮ ರೀತಿಯ ಚಿತ್ರ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.